ಸೊಕ್ಕಿನ ರೇಣಕ, ಇಂದು ನಿನ್ನ ಶೀಲ ಹರಣವಾಗಲೇಬೇಕು. ನಿನ್ನ ಕೆಂದುಟಿಯ ಸೀಚುಮನ ನನಗೆ ಬೇಕು. ರೇಣಕ, ಶೀಲ ಕೆಡಿಸುತ್ತೇನೆಂದು ನನ್ನನ್ನು ಎಳೆದುಕೊಂಡು ಹೋಗಿ ಈಗ ಶೀಲ ಕೆಡಿಸದೆ ಹಾರಿಟ್ಟಿದ್ದೀರಲ್ಲ, ಏಕೆ? ಶ್ರೀಮಂತರ ಹೆಣ್ಣಿನ ಮೇಲೆ ನಿಮಗೆ ಕರುಣೆ ಕನಕರ ಬಂದಿತೆ? ನೋಡು ರೇಣುಕ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅಶುಭವಾಗಿ ನಡೆದುಕೊಂಡವನು ನಾನಲ್ಲ. ಹೆಣ್ಣು ಈ ಜಗದ ಕಣ್ಣೆಂದು ತಿಳಿದವನು ನಾನು. ಆದರೆ ಹಿಂದೇಕೋ ನನ್ನ ತಂದೆ ತಾಯಿರೇ ನೆನಪಾಗಿ ನನಗೆ ಬಂದ ಕೋಪದಲ್ಲಿ ತಾಳ್ಮೆಯಲ್ಲಿ ಈ ತರ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು, ನನಗೆ ಬರುತ್ತೆ. ಎಷ್ಟೊಂದು ವಿಚಿತ್ರವಾಗಿದೆ. ಈ ಅಗ್ನಿದೇವ ನಮ್ಮನ್ನು ಶೀಲ ಕೆಡಿಸುತ್ತೇನೆಂದು ಎಳೆದುಕೊಂಡು ಹೋಗಿ ಶೀಲ ಕೆಡಿಸದೆ ಆಗಿ ಬಿಟ್ಟ. ಇವನ್ ಯಾರಿರಬಹುದು? ಇವರ ತಂದೆ ತಾಯಿಯನ್ನು ಕೊಂದವರು ಯಾರು? ಅದೆಲ್ಲ ನನಗೆ ಕೇಳಿ ಒಟ್ಟಿನಲ್ಲಿ ನನ್ನ ಶೀಲ ಉಳಿಯುತ್ತಲ್ಲ, ಅಷ್ಟೇ ಸಾಕು.